ಭಾರತದ ಮೇಲೆ ದಾಳಿ ಮಾಡಲು ಹಲವಾರು ವಿದೇಶಿಗರು ಈ ಕಡಲ ತೀರವನ್ನು ಬಳಸುತ್ತಿದ್ದರು. ಅತ್ಯಂತ ಕ್ರೂರಿಯಾದ ರಾಕ್ಷಸ ಮಹಾಬಲಿಪುರವನ್ನು ಆಳುತ್ತಿದ್ದನು. ಇಲ್ಲಿಯ ಎಲ್ಲ ಐತಿಹಾಸಿಕ ಸ್ಮಾರಕಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಪ್ರಸಿದ್ಧಿ ಗಳಿಸಿವೆ. ಇಲ್ಲಿಯ ದೇವಾಲಯಗಳನ್ನು ಏಲಿಯನ್ಸ್ಗೆ ಸಂಬಂಧಪಟ್ಟದ್ದೆಂದು ಜನರು ನಂಬುತ್ತಾರೆ. ಹೌದು ಸ್ನೇಹಿತರೆ, ಹಿಂದೆ ರಾಕ್ಷಸರ ರಾಜಧಾನಿ ಎಂದೇ ಪ್ರಸಿದ್ಧಿಯಾಗಿದ್ದಂತಹ ಈ ಐತಿಹಾಸಿಕ ಪಟ್ಟಣವೇ ಮಹಾಬಲಿಪುರಂ. ಮಹಾಬಲಿಪುರಂ ಭಾರತದ ತಮಿಳುನಾಡು ರಾಜ್ಯದ ಕೋರಮಂಡಲ್ ಕರಾವಳಿಯಲ್ಲಿರುವಂತಹ ಪ್ರಸಿದ್ಧ ಪ್ರವಾಸಿ ಸ್ಥಳವಾಗಿದೆ. ಪಲ್ಲವ ಅರಸರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಇವುಗಳ ಕಾಲ 7ನೇ ಅಥವಾ 8ನೇ ಶತಮಾನದಾಗಿದ್ದೆ. ಮುಖ್ಯವಾಗಿ ಶಿವನನ್ನು ಸ್ತುತಿಸುವ ಶಿಲ್ಪಗಳನ್ನು ಒಳಗೊಂಡಿರುವ ಇಲ್ಲಿನ ದೇವಾಲಯಗಳು, ಮಂಟಪಗಳು ಮತ್ತು ರಥಗಳು ಮಹಾಬಲಿಪುರಂ ಹೆಸರುವಾಸಿಯಾಗಿದೆ. ಇಲ್ಲಿನ ಹೆಚ್ಚಿನ ದೇವಸ್ಥಾನಗಳನ್ನು ಅಥವಾ ಗುಡಿಗಳನ್ನು ರಥದ ಆಕಾರದಲ್ಲಿ ನಿರ್ಮಿಸಲಾಗಿದೆ. ಮಮಲ್ಲಾಪುರಂ ಅಥವಾ ಮಹಾಬಲಿಪುರಂ ಪ್ರಸಿದ್ಧ ರಾಕ್ಷಸ ರಾಜ ಮಹಾಬಲಿಯ ವಾಸಸ್ಥಾನವಾಗಿತ್ತು. ಇದು ಚೆನ್ನೈ ನಗರದಿಂದ ಸುಮಾರು 65 ಕಿಲೋಮೀಟರ್ ದಕ್ಷಿಣದಲ್ಲಿದೆ. ಮಹಾಬಲಿಪುರಂ ಬೆಂಗಳೂರಿನಿಂದ ಸುಮಾರು 349 ಕಿಲೋಮೀಟರ್ ದೂರದಲ್ಲಿದೆ. ಮಹಾಬಲಿಪುರಂಗೆ ಹೋಗುವ ಹಾದಿಯಲ್ಲಿ ನೀವು 2009ರಲ್ಲಿ ಸುನಾಮಿ ಮಾಡಿದ ಅನಾಹುತಗಳನ್ನು ಕೂಡ ಗಮನಿಸಬಹುದು. ಮಹಾಬಲಿಪುರಂಗೆ ಅತ್ಯಂತ ಸಮೀಪದ ರೈಲು ನಿಲ್ದಾಣ ಎಂದರೆ ಚೆಂಗಲ್ಪಟ್ಟು ರೈಲ್ವೆ ನಿಲ್ದಾಣ. ಇದು ಮಹಾಬಲಿಪುರಂನಿಂದ ಸುಮಾರು 29 ಕಿಲೋಮೀಟರ್ ದೂರದಲ್ಲಿದೆ. ಭಾರತಾದ್ಯಂತ ಪ್ರವಾಸಿಗರು ಚೆನ್ನೈಗೆ ಬಂದು ಇಲ್ಲಿಂದ ಟ್ಯಾಕ್ಸಿ ಅಥವಾ ಬಸ್ ಮೂಲಕ ಮಹಾಬಲಿಪುರವನ್ನು ತಲುಪುತ್ತಾರೆ. ಮಹಾಬಲಿಪುರವನ್ನು ನೋಡಲು ಕನಿಷ್ಠ ಪಕ್ಷ ನಿಮಗೆ ಬೆಳಗ್ಗೆಯಿಂದ ಸಾಯಂಕಾಲ ಅಂದರೆ ಸಂಪೂರ್ಣ 1 ದಿವಸ ಕಾಲ ಬೇಕಾಗುತ್ತದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಹಾಬಲಿಪುರಮಲ್ಲಿರುವಂತಹ 10 ಪ್ರಸಿದ್ಧ ಪ್ರವಾಸಿ ಸ್ಥಾನಗಳ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹಾಗಾದರೆ ಇವತ್ತು ಫೋಕಸ್ ಮಾಡೋಣ ಮಹಾಬಲಿಪುರಂ. ಕೃಷ್ಣನ ಬೆಣ್ಣೆ ಚೆಂಡು. ಮಹಾಬಲಿಪುರಂ ಬಸ್ ನಿಲ್ದಾಣದಿಂದ ಕೇವಲ 0.5 ಕಿಲೋಮೀಟರ್ ದೂರದಲ್ಲಿರುವ ಈ ಕೃಷ್ಣನ ಬೆಣ್ಣೆಯ ಚೆಂಡು ಗಣೇಶ ರಥದ ಬಳಿಯಲ್ಲಿರುವ ಒಂದು ದೊಡ್ಡ ಬಂಡೆಯಾಗಿದೆ. ಇದು ಕಿರಿದಾದ ಬಂಡೆಯ ತಳದಲ್ಲಿ ಅನಿಶ್ಚಿತವಾಗಿ ನಿಂತಿದೆ. ದಂತಕಥೆಗಳ ಪ್ರಕಾರ ಹಲವಾರು ಪಲ್ಲವ ರಾಜರು ಇದನ್ನು ಸರಿಸಲು ಪ್ರಯತ್ನಿಸಿದರು. ಆದರೆ ರಾಜರು ಮತ್ತು ಅವರ ಆನೆಗಳು ಕೂಡ ಈ ಬಂಡೆಯ 1 ಇಂಚನ್ನು ಕೂಡ ಸ್ಥಳಾಂತರಿಸಲು ಸಾಧ್ಯವಾಗಲಿಲ್ಲ. ನಂತರದ ದಿನಗಳಲ್ಲಿ ಬ್ರಿಟಿಷರು, ಫ್ರೆಂಚರು ಈ ಬಂಡೆಯನ್ನು ತಳ್ಳಲು ಪ್ರಯತ್ನಿಸಿದರು. ಆದರೆ ಇವತ್ತಿಗೂ ಈ ಬಂಡೆ ಹೇಗೆ ನಿಂತಿದೆ, ಯಾವ ಅಂತರದ ಮೇಲೆ ನಿಂತಿದೆ ಎನ್ನುವುದು ಕೂಡ ರಹಸ್ಯವಾಗಿಯೇ ಉಳಿದಿದೆ. ಶೋರ್ ಟೆಂಪಲ್. ಶೋರ್ ದೇವಸ್ಥಾನ ಮಹಾಬಲಿಪುರಂ ಬಸ್ ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಈ ಹೆಸರು ಬರಲು ಕಾರಣ ಇಲ್ಲಿಂದ ನೀವು ಬಂಗಾಳ ಕೊಲ್ಲಿಯನ್ನು ವೀಕ್ಷಿಸಬಹುದು. ಅದಕ್ಕೆ ಇದನ್ನು ಶೋರ್ ಟೆಂಪಲ್ ಎಂದೇ ಕರೆಯುತ್ತಾರೆ. ಮಹಾಬಲಿಪುರಂ ತೀರ ದೇವಾಲಯವು ರಚನಾತ್ಮಕ ದೇವಾಲಯವಾಗಿದ್ದು ಕ್ರಿಸ್ತಿ ಶಕ 8ನೇ ಶತಮಾನದಿಂದಲೂ ಗ್ರಾನೈಟ್ ಬ್ಲಾಕ್ಗಳಿಂದ ನಿರ್ಮಿಸಲಾಗಿದೆ. ಈ ಸ್ಥಳವು ಕಲ್ಲು ಕತ್ತರಿಸಿದ ಗುಹೆಗಳು ಮತ್ತು ಗ್ರಾನೈಟ್ ಬೆಟ್ಟವನ್ನು ರೇಖಿಸುವ ಶಿಲ್ಪಕಲೆಗೆ ಅತ್ಯಂತ ಹೆಸರುವಾಸಿಯಾಗಿದೆ. ಶೋರ್ ದೇವಸ್ಥಾನ 5 ಅಂತಸ್ತಿನ ರಚನಾತ್ಮಕ ಹಿಂದೂ ದೇವಾಲಯವಾಗಿದ್ದು ಈ ಸ್ಥಳದಲ್ಲಿರುವ ಇತರೆ ಸ್ಮಾರಕಗಳೆಂದರೆ ಕಲ್ಲು ಕತ್ತರಿಯಿಂದ ಇದರ ಪಿರಮಿಡ್ ರಚನೆಯು 60 ಅಡಿ ಎತ್ತರ ಮತ್ತು 50 ಅಡಿ ಚದರ ವೇದಿಕೆಯಲ್ಲಿದೆ. ಅರ್ಜುನ ತಪಸ್ಸು ಮಾಡಿದ ಸ್ಥಳ.
ಅರ್ಜುನನು ತಪಸ್ಸು ಮಾಡಿದ ಸ್ಥಳ ಮಹಾಬಲಿಪುರಂ ಬಸ್ ನಿಲ್ದಾಣದಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ಅರ್ಜುನನ ತಪಸ್ಸು ಅಥವಾ ಭಾಗೀರಥ ರಥದ ದಂಡವು ಕ್ರಿಸ್ತಿಶಕ 7ನೇ ಶತಮಾನದಿಂದ ಬಂದ ಬೃಹತ್ ತೆರೆದ ಗಾಳಿ ಬಾಸ್ ಪರಿಹಾರ ಏಕಶಿಲೆಯ ಹೆಸರು. ಈ ಸ್ಥಳದಲ್ಲಿ ಮಹಾಭಾರತ ಯುದ್ಧವನ್ನು ಎದುರಿಸಲು ಸಹಾಯವಾಗಿ ಶಿವನಿಂದ ವರವನ್ನು ಸ್ವೀಕರಿಸಲು ಅರ್ಜುನನು ಕಠಿಣ ತಪಸ್ಸು ಇಲ್ಲಿ ಮಾಡಿದ್ದನೆಂದು ಹೇಳಲಾಗುತ್ತದೆ. ಮಹಾಬಲಿಪುರಂ ಕಡಲ ತೀರ. ಮಹಾಬಲಿಪುರಂ ಕಡಲ ತೀರ ಕೇಂದ್ರ ಬಸ್ ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿನ ಚಿನ್ನದ ಮರಳು, ಮಹಾಬಲಿಪುರಂ ಬೀಚ್, ಹೊಳೆಯುವ ಸಮುದ್ರ ಮತ್ತು ಉರುಳುವ ಬೆಟ್ಟಗಳಿಂದ ಸುತ್ತುವರೆದಿರುವ ಒಂದು ಸುಂದರವಾದ ಸ್ಥಳವಾಗಿದೆ. ತಮಿಳುನಾಡಿನ ಅತ್ಯಂತ ಪ್ರಾಚೀನ ಕಡಲ ತೀರಗಳು ಎಂದು ಗುರುತಿಸಲ್ಪಡುವ ಈ ಬೀಚ್ ವರ್ಷ ಉದ್ದಕ್ಕೂ ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಈ ಕಡಲ ತೀರದ ಉದ್ದಕ್ಕೂ ವಿಶಾಲವಾದ ರೆಸಾರ್ಟ್ಗಳು ಕೂಡ ಇವೆ. ಪಂಚರಥಗಳು. ಪಂಚರಥಗಳು ಮಹಾಬಲಿಪುರಂ ಬಸ್ ನಿಲ್ದಾಣದಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಪಂಚರಥಗಳು ಅಂದರೆ 5 ರಥಗಳು. ಪಂಚರಥಗಳ ಅರ್ಥ ಪಾಂಡವರು ಎಂದರ್ಥ. ಅಂದರೆ ಅರ್ಜುನ, ಭೀಮ, ಯುಧಿಷ್ಠಿರ, ನಕುಲ ಮತ್ತು ಸಹದೇವ ಮತ್ತು ದ್ರೌಪದಿಯ ಹೆಸರಿನ 5 ಏಕಶಿಲೆಯ ಪಿರಮಿಡ್ಗಳ ರಚನೆಗಳು ಇಲ್ಲಿವೆ. ತಿರುಕ್ಕುಲಂ ಕುಂದ್ರ. ತಿರುಕ್ಕುಲು ಕುಂದ್ರ ಮಹಾಬಲಿಪುರಂನಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ತಿರುಕ್ಕುಲು ಕುಂದ್ರವು ವೇದಗಿರೀಶ್ವರ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ. ಇದು 160 ಮೀಟರ್ ಬೆಟ್ಟದ ಮೇಲಿರುವ ಶಿವನಿಗೆ ಅರ್ಪಿತವಾದ ಒಂದು ಅದ್ಭುತ ದೇವಾಲಯವಾಗಿದೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.